ಇತ್ತ ಹಣ್ಣುಗಳನ್ನು ಮಾವಿನ ಹಣ್ಣುಗಳನ್ನು ಮಾರಿ ಅವರನ್ನು ಶಾಲೆ ಕಲಿಸಿದ್ರು. ಅವನು ಅತ್ಯಂತ ಕಡುಬಡವ ಕುಟುಂಬದಲ್ಲಿ ಹುಟ್ಟಿದವ. ಇವತ್ತಿಗೆ ಸೂರತ್ಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಮತ್ತೆ ಅವನು ಬ್ಯಾಂಕ್ ಆಫ್ ಇಂಡಿಯಾದ ಎಜುಕೇಷನಲ್ ಹೈಪೋಥಿಕೇಶನ್ ತಗೊಂಡು ಶಾಲೆಯನ್ನು ಕಲಿತಂಥ ಮಗು. ಇವತ್ತು ಅತ್ಯಂತ ಚಿಕ್ಕ ಗ್ರಾಮ ಕುಗ್ರಾಮ ಬರೋರ್ಗಿ, ಜತ್ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಕುಗ್ರಾಮ. ಅವನು ಇದೇ ಊರಲ್ಲಿ SSLC ತನಕ ಕಲಿತು ಇಂಜಿನಿಯರಿಂಗ್ ಅನ್ನು ಮಾಡಿದವನು. ಅವನು ಪುಣೆಯಲ್ಲಿ ಇವತ್ತು ಬೆಂಗಳೂರಲ್ಲಿ ಸ್ವಂತ ಕಂಪನಿಗಳನ್ನು ಮಾಡಿ ಬಹಳ ಉನ್ನತ ಮಟ್ಟಕ್ಕೆ ಬೆಳೆದು ನೂರಾರು ಜನರಿಗೆ ಉದ್ಯೋಗ ಕೊಡುವಂಥ ಅವಕಾಶ ಆಗಿತ್ತು. ವಿಧಿವಶಾತ ಅವನಲ್ಲಿ ಬಹಳ ಒಳ್ಳೆ ಅನಾಹುತವಾಗಿ ನಮಗೆ ತುಂಬಲಾರದ ದುಃಖ ಭಗವಂತ ತಂದಿದ್ದಾರೆ. ಅವರ ಕುಟುಂಬಕ್ಕೆ ನೆಮ್ಮದಿ ಶಾಂತಿ ಭಗವಂತ ಕೊಡ್ಲಿ ಅಂತ. ತಮ್ಮ ಹೆಸರು? ನಾನು ಹನುಮಂತರಾಯ ರುದ್ರಗೌಡ ಬಗಲಿ ಅಂತ. ನಾನು ಶಿಕ್ಷಕ, ನನ್ನ ವಿದ್ಯಾರ್ಥಿನೂ ಕೂಡ ಅವನು. ಬಹುತೇಕ ಇಲ್ಲೆಲ್ಲರಿಗೂ ಆಗಿರ್ಕಿಂತ ಹೆಚ್ಚಿನ ಅಂತಂತ ನೋವು ನನಗೂ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾನೆ. ಇತ್ತ ಹಣ್ಣುಗಳನ್ನು ಮಾವಿನ ಹಣ್ಣುಗಳನ್ನು ಮಾರಿ ಅವರನ್ನು ಶಾಲೆ ಕಲಿಸಿದ್ರು. ಅವನು ಅತ್ಯಂತ ಕಡುಬಡವ ಕುಟುಂಬದಲ್ಲಿ ಹುಟ್ಟಿದವ. ಇವತ್ತಿಗೆ ಸೂರತ್ಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಮತ್ತೆ ಅವನು ಬ್ಯಾಂಕ್ ಆಫ್ ಇಂಡಿಯಾದ ಎಜುಕೇಷನಲ್ ಹೈಪೋಥಿಕೇಶನ್ ತಗೊಂಡು ಶಾಲೆಯನ್ನು ಕಲಿತಂಥ ಮಗು. ಇವತ್ತು ಅತ್ಯಂತ ಚಿಕ್ಕ ಗ್ರಾಮ ಕುಗ್ರಾಮ ಬರೋರ್ಗಿ, ಜತ್ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಕುಗ್ರಾಮ. ಅವನು ಇದೇ ಊರಲ್ಲಿ SSLC ತನಕ ಕಲಿತು ಇಂಜಿನಿಯರಿಂಗ್ ಅನ್ನು ಮಾಡಿದವನು. ಅವನು ಪುಣೆಯಲ್ಲಿ ಇವತ್ತು ಬೆಂಗಳೂರಲ್ಲಿ ಸ್ವಂತ ಕಂಪನಿಗಳನ್ನು ಮಾಡಿ ಬಹಳ ಉನ್ನತ ಮಟ್ಟಕ್ಕೆ ಬೆಳೆದು ನೂರಾರು ಜನರಿಗೆ ಉದ್ಯೋಗ ಕೊಡುವಂಥ ಅವಕಾಶ ಆಗಿತ್ತು. ವಿಧಿವಶಾತ ಅವನಲ್ಲಿ ಬಹಳ ಒಳ್ಳೆ ಅನಾಹುತವಾಗಿ ನಮಗೆ ತುಂಬಲಾರದ ದುಃಖ ಭಗವಂತ ತಂದಿದ್ದಾರೆ. ಅವರ ಕುಟುಂಬಕ್ಕೆ ನೆಮ್ಮದಿ ಶಾಂತಿ ಭಗವಂತ ಕೊಡ್ಲಿ ಅಂತ. ತಮ್ಮ ಹೆಸರು? ನಾನು ಹನುಮಂತರಾಯ ರುದ್ರಗೌಡ ಬಗಲಿ ಅಂತ. ನಾನು ಶಿಕ್ಷಕ, ನನ್ನ ವಿದ್ಯಾರ್ಥಿನೂ ಕೂಡ ಅವನು. ಬಹುತೇಕ ಇಲ್ಲೆಲ್ಲರಿಗೂ ಆಗಿರ್ಕಿಂತ ಹೆಚ್ಚಿನ ಅಂತಂತ ನೋವು ನನಗೂ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾನೆ.